ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಅದು ಯಾಕಪ್ಪ ಅಂತ ಅಂದರೆ ಇವತ್ತಿಂದ ನನ್ನ ಮಗನಿಗೆ ಸ್ಕೂಲ್ ಶುರು ಆಗಿದೆ. ಸೊ ಬೆಳಗ್ಗೆ 2 ಮಂತ್ಸ್ ಆಗಿತ್ತು ಅಂತ ಅನಿಸುತ್ತೆ ಸ್ಕೂಲು ಸ್ಟಾರ್ಟ್ ಆಗಿ. ಈ ಥರ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡೋದು, ಈಗ ಮತ್ತೆ ಬ್ಯಾಕ್ ಟು ರೊಟೀನ್ ಅನ್ನೋ ಥರ. ಬೆಳಗ್ಗೆ ಎದ್ದ ತಕ್ಷಣ ಈಗ ವಾಕಿಂದ ಬಂದು ಒಂದು 5 ನಿಮಿಷ ಕೂತು ನಿಂತು ನನ್ನ ಮಗ ಇದ್ದ ಚಿಕ್ಕವನು, ಅವನಿಗೆ ಹಾಲು ಕೊಟ್ಟು ನಾವು ಈ ಥರ ತಿಂಡಿನ ಮಾಡಿ ಆಲ್ಮೋಸ್ಟ್ ಬೆಳಗ್ಗೆ ಈ ಥರ 6:15 6:30 ತಿಂಡಿ ರೆಡಿ ಮಾಡಲಿಕ್ಕೆ ಹೋಗಿ ಸುಮಾರು ಒಂದು 2 ಮಂತ್ಸೇ ಆಗಿತ್ತು. ಅಂದರೆ ರಜೆ ಇತ್ತು ಇಷ್ಟು ದಿವಸ. ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ ಹೊತ್ತು ಬೇಗ ಏಳಬೇಕು, ಇನ್ಮೇಲೆ ತಿಂಡಿ ಮಾಡಬೇಕು. 7:30 ಅಷ್ಟರೊಳಗೇ ಡೈಲಿ ನಮ್ಮ ಮನೆಯಲ್ಲಿ 7:30 ಅಷ್ಟರೊಳಗೇ ತಿಂಡಿ ರೆಡಿಯಾಗಿರುತ್ತೆ. ಸೊ ನಾವು ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ಕೊತೀವಿ. ಅವನೊಬ್ಬನಿಗೋಸ್ಕರ ಬೇಗ ಎದ್ದು, ಹಾಗೆ ಅವನೊಬ್ಬನಿಗೆ ಮಾಡೋಕ್ಕಾಗಲ್ವಲ್ಲ. ಈ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಈ ಥರ ಸಪ್ರೇಟ್ ರೈಸು ಹುಳಿ ಮಾಡ್ಕೊಂಡು ಕಲಸೋದಾದರೆ ಅವನೊಬ್ಬನಿಗೆ ಬಿಸಿ ರೈಸ್ ಮಾಡಿ ನಮಗೆ ಆಮೇಲೆ ಬಿಸಿ ಮತ್ತೆ ಮಾಡ್ಕೋಬೋದು. ಆದರೆ ಈ ತರಕಾರಿ ಪಲಾವ್ ಅದೆಲ್ಲ ಮಾಡುವಾಗ ಅವನೊಬ್ಬನಿಗೆ ಅಂತಲೇ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಈ ಉಪ್ಪಿಟ್ಟು, ತರಕಾರಿ ಪಲಾವ್ ಈ ಥರ ಏನಾದ್ರು ಇದ್ದಾಗ ನಾನು ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಪಾಪ ಮಕ್ಕಳು ಡೈಲಿ 8:15ಗೆ ವ್ಯಾನ್ ಬರೋದ್ರಿಂದ 7 ಗಂಟೆಗೆ ಇಷ್ಟು ದಿವಸ ಆರಾಮಾಗಿ 8:30 9 ಗಂಟೆ, ನನ್ನ ಮಗ ಒಂದೊಂದ್ಸಲ 10 ಗಂಟೆ ಆದರೂ ಹೇಳ್ತಿರ್ಲಿಲ್ಲ. ಆದರೆ ಈಗ 7 ಗಂಟೆ ಶಾರ್ಪ್ 7 ಗಂಟೆ ಏಳಿಸ್ಬೇಕು. ಅಷ್ಟರೊಳಗೆ ನನ್ನ ತಿಂಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರಬೇಕು. ಅವನ್ನ ಏಳಿಸಿ ರೆಡಿ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇಲ್ಲ ನನ್ನ ಹಸ್ಬೆಂಡು ಅವರು ಯಾರಾದರೂ ಒಂದೊಂದ್ಸಲ ಅವ್ರ ಮಾತನ್ನ ಸ್ವಲ್ಪ ಅವನು ಕೇಳಲ್ಲ. ನಾನು ಕೇಳೋಗಂಟ ಹೇಳಿ ಸ್ವಲ್ಪ ರೇಗಿದಾಗ ಅವನು ಮಾಡ್ತಾನೆ. ಹಾಗಾಗಿ ಅಷ್ಟರೊಳಗೆ ತಿಂಡಿ ರೆಡಿ ಮಾಡಿ ನಾನು ಬಾಕ್ಸ್ಗೆ ಹಾಕಿ ಹಾಟ್ ಬಾಕ್ಸ್ಗೆ ನಮಗೆಲ್ಲ ಇಟ್ಕೊಂಡ್ಬಿಡ್ತೀನಿ. ಅವನಿಗೆ ಮಾತ್ರ ಪ್ಲೇಟ್ಗೆ ಹಾಕಿಟ್ಬಿಟ್ಟು ಅವನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅವನು ಎಷ್ಟೋ ಒಂದು 4 ತಿನ್ಕೊಂಡು ಹೋಗ್ತಾನೋ ಇಲ್ವೋ ಅಷ್ಟೇ. ಅಷ್ಟಕ್ಕೋಸ್ಕರ ನಾವು ಅಷ್ಟು ಎದ್ದು ಮಾಡಬೇಕು. ಅವ್ನು ತಿಂತಾನೋ ಬಿಡ್ತಾನೋ ಒಟ್ನಲ್ಲಿ ಮಾಡಬೇಕು. ಹಾಗೆ ಫಸ್ಟ್ ಡೇ ಹೋಗ್ತಿದ್ರಿಂದ ನಮ್ಮ ಮಾವ ಸ್ವೀಟ್ ಮಾಡಿ ಕಳಿಸು, ಹಾಗೆ ಹುಳಿ ಐಟಮ್ ಮಾಡಬೇಡ, ಮೊದಲನೇ ಫಸ್ಟ್ ಟೈಮ್ ಒಂದು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಹುಳಿ ಮಾಡಬೇಡ ಅಂತೇಳಿ ಅವರೇ ತರಕಾರಿ ಪಲಾವ್ ಮಾಡು ಅಂತ ಹೇಳಿ, ಹಾಗೆ ಏನಾರು ಸ್ವೀಟ್ ಮಾಡು ಅಂದರು. ಸೊ ಹಾಗೆ ಸ್ವಲ್ಪನೇ ಕೇಸರಿಬಾತ್ ಮಾಡಿದ್ದೆ ಅವನೊಬ್ಬನಿಗೋಸ್ಕರ. ಆದರೆ ಅವನು ತಿನ್ನಲೇ ಇಲ್ಲ. ನನ್ನ ಚಿಕ್ಕವನು ಅವನು ಸ್ವೀಟ್ ತಿಂತಿರಲಿಲ್ಲ, ಅದೇನಪ್ಪ ಅವತ್ತು ಅವನು ತಿಂದ. ಹಾಗೆ ಮದುವೆ ಇತ್ತು ನಮ್ಮ ಫ್ಯಾಮಿಲಿನಲ್ಲೇ. ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ತಮ್ಮನ ಮಗಳು ಮದುವೆ. ಹಾಗಾಗಿ ಅಲ್ಲಿ ಹಳದಿ ಶಾಸ್ತ್ರ, ಇವತ್ತೇ ಹುಡುಗಿಗೆ ನೀರು ಹಾಕೋ ಶಾಸ್ತ್ರ ಇತ್ತು. ಸೊ ಅಲ್ಲಿಗೆ ಹೋಗಬೇಕು. ಹಾಗೆ ಇವನು ಫಸ್ಟ್ ಡೇ ಯಾಕೆ ಗ್ಲಾಸ್ ಮಿಸ್ ಮಾಡೋದು ಅಂತೇಳಿ ಅವನಿಗೆ ತಿಂಡಿ ಮಾಡಿ ರೆಡಿ ಮಾಡಿ ನಾವು ಮನೆ ಕೆಲಸ ಮಾಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ಲೇಟಾಗಿತ್ತು. ಹಾಗೆ ಡೆಕೋರೇಷನ್ನ ಮಾಡ್ತಾಯಿದ್ವಿ. ಸೊ ಬಾಳೆ ಎಲೆ ತರಿಸಿದ್ರು ಮಾಡೋಕ್ಕೆ. ಅದು ನ್ಯಾಕ್ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಅದು ಪಂಚಿಂಗ್ ಇದಿರುತ್ತಲ್ಲ, ಪಂಚಿಂಗ್ ಮಾಡುವಂಥದ್ದು ಸ್ಟ್ಯಾಪ್ಲರು, ಅದರಲ್ಲಿ ಮಾಡಬೇಕಿದ್ರು ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ತಿದ್ರು. ಹಾಗೆ ಈ ಥರ ತಾವರೆದು ಈಗೆಲ್ಲ ಅದೇ ಟ್ರೆಂಡ್ ಅಲ್ವಾ. ಹಾಗಾಗಿ ಆಮೇಲೆ ಆಗಲೇ ಶಾಮಿಯಾನದೇ ಒಂದು ಇದನ್ನು ಕಟ್ಟಿರೋದೇನಪ್ಪ, ಒಂದು ರೋಲ್ ಕಟ್ಟಿದ್ರು. ಹಾಗಾಗಿ ಆ ರೋಲ್ಗೆ ಕೊನೆಗೆ ಚೆಂಡು ಹೂವು, ಗುಲಾಬಿ ಹಾರ ನಾವೇ ಪೋಣಿಸಿದ್ವಿ, ಅದನ್ನೇ ಕಟ್ಟಿದ್ವಿ ಅಷ್ಟೇ. ಈಗ ಹುಡುಗಿಗೆ ಟೈಮು ಎಲ್ಲ ನೋಡಿಕೊಂಡು ರಾಹುಗಾಲ ಇದೆಯೋ ಯಾವುದೋ ಟೈಮ್ ಇಲ್ಲದೆ ಚೆನ್ನಾಗಿರುವಂಥ ಟೈಮಲ್ಲಿ ನೀರು ಹಾಕಬೇಕು ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತಿದ್ವಿ. ಫೋಟೋಗ್ರಾಫರ್ಸ್ ಕೂಡ ಕರೆಸಿದ್ರು, ಅಲ್ಲೇ ಅದೇ ಊರಿನಲ್ಲೇ ಇರುವಂಥವ್ರನ್ನ. ಈ ರೀತಿ ಕಳಶ, ಹುಡುಗಿ ಜೊತೆಲೇ ಈ ಮದುವೆ ಪ್ರತಿಯೊಂದು ಕಾರ್ಯ ಮುಗಿಯೋ ತನಕನೂ ಕಳಶ, ಹುಡುಗಿ ಎಲ್ಲಿರ್ತಾಳೋ ಹುಡುಗಿ ಅಲ್ಲಿ ಕಳಶನ ಹಿಡ್ಕೊಂಡು ಹೋಗಿರಬೇಕು. ಸೊ ಒಳ್ಳೆ ಟೈಮ್ ಬಂತು. ಹಾಗೆ ಫೋಟೋದವರು ಕೂಡ ಒಂದೆರಡು ಫೋಟೋನ ತೆಗೆದಿದ್ರು ಅದರಲ್ಲಿ. ಯಾಕೆಂದರೆ ಅರಿಶಿನ ಹಚ್ಚಿದ ಮೇಲೆ ಒಂಥರ ಮುಖ ಎಲ್ಲ ಅರಿಶಿನ ಆಗ್ಬಿಟ್ಟಿರುತ್ತೆ ಅಂತೇಳಿ ಫಸ್ಟೇ ಸ್ಟಾರ್ಟಿಂಗೇ ತೆಗೆದು ರೆಡಿ ಮಾಡುತ್ತಿದ್ರು. ಹಾಗೆ ಫಸ್ಟು ನಮ್ಮ ಕಡೆ ಹೆಂಗೆ ಅಂದರೆ ಸೋದರತ್ತೆ ಇರ್ತಾರಲ್ಲ ಅಂಥವರು ಅರಿಶಿನ ಫಸ್ಟು ಅರಿಶಿನ ಹಚ್ಚೋದು ಅವರೇ, ಸೋದರ ಸಂಬಂಧ ಅರಿಶಿನ ಹಚ್ಚೋದು.
ಹಾಗೆ ನಮ್ಮ ಅತ್ತೆ ಸೋದರತ್ತೆ, ಸ್ವಂತ ಸೋದರತ್ತೆ ಆಗಿದ್ದರಿಂದ ಅವರೇ ಫಸ್ಟು ಅಲ್ಲಿ ಅರ್ಶಿನ ಹಚ್ಚಿ ಶಾಸ್ತ್ರನ ಮಾಡ್ತಾಯಿದ್ರು. ಸೊ ಇಲ್ಲೇ ಅಕ್ಕಪಕ್ಕದಲ್ಲೇ ಸಿಂಪಲಾಗಿ ಅಕ್ಕಪಕ್ಕ ಅವರ ಅಣ್ಣ ತಮ್ಮಂದಿರು ಯಾರಿರ್ತಾರೆ ಅಂಥವ್ರನ್ನ ಮಾತ್ರ ಕರೆಸಿ ಅಲ್ಲಿ ಮಾಡ್ತಿದ್ರು ಅಷ್ಟೇ. ಹಾಗೆ ಇವರು ನಮ್ಮ ಯಜಮಾನರು ಸೋದರತ್ತೆ, ಅವರು ಕೂಡ ಬಂದಿದ್ರು. ಹಾಗೆ ಶೋಭಾನೆ 700 ಕರೆಸಿದ್ರು. ಸೊ ಶೋಭಾನೆ ಜೊತೆಗೆ ಈ ಹಳದಿ ಶಾಸ್ತ್ರ ನೋಡಿ. ನೋಡಿ ಈ ಕಡೆ ನೋಡಿ. ಪೂರ್ವಿ ನಮ್ಮ ಕಡೆ ಹಾಗೆ ನಮ್ಮ ಹಳ್ಳಿ ಸೈಡು ಹಿಂದಿನ ಕಾಲದಿಂದ ತುಂಬ ವಯಸ್ಸಾಗಿರುವಂಥವ್ರು ಅವರು ಶೋಭಾನೆ ಪದಗಳನ್ನ ಹೇಳುವಂಥವ್ರು ಇರ್ತಾರೆ. ಸೊ ಅವರನ್ನು ಹುಡುಕಿ ಅವ್ರಿಗೆ ಹೇಳಿರ್ತಾರೆ ಮೊದಲೇ ಇಂಥ ಟೈಮ್ಗೆ ನೀರು ಹಾಕ್ತೀವಿ ನೀವು ಬನ್ನಿ ಅಂತ ಹೇಳಿ. ಹಾಗಾಗಿ ಬರ್ತಾರೆ ಅವರು, ಆ ಟೈಮಲ್ಲಿ ಬರ್ತಾರೆ. ಅರಿಶಿನ ಶಾಸ್ತ್ರ ಆಗಿ ಬಳೆ ಶಾಸ್ತ್ರ ಆಗೋವರೆಗೂ ಕೂಡ ಅವರು ಅಲ್ಲೇ ಹಾಡನ್ನು ಹೇಳ್ತಾ ಇರ್ತಾರೆ, ಶೋಭಾನೆ ಹಾಡನ್ನು ಹೇಳಾದ್ಮೇಲೆ ಅವರು ಲಾಸ್ಟಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ತಗೊಂಡು ಹೋಗ್ತಾರೆ. ಸೊ ಹಾಗೆ ನಂದು ಅರಿಶಿನ ಹಚ್ಚಾದ್ಮೇಲೆ ಕುಂಕುಮ ಕೊಡು ಅಂತ ಹೇಳಿದ್ರು. ಸೊ ಹಾಗೆ ಅಲ್ಲಿ ಬಂದಿದ್ದವ್ರಿಗೆ ಎಲ್ರಿಗೂ ಕೂಡ ಕುಂಕುಮನ ಕೊಡ್ತಾಯಿದ್ವಿ. ಹಾಗೆ ಅಕ್ಕನ ಕೂಡ ಬಂದಿದ್ದರು, ಅವರು ಕೂಡ ಅರಿಶಿನ ಹಚ್ತಾಯಿದ್ರು ಅಲ್ಲಿ. ನಾನು ಬರೀ ನಮ್ಮ ಮನೆಯವರು ಮಾತ್ರ ಅರಿಶಿನ ಹಚ್ಚೋದನ್ನಷ್ಟೇ ರೆಕಾರ್ಡ್ ಮಾಡ್ಕೊಂಡೆ. ಅವರೆಲ್ಲರೂ ಹಚ್ಚೋದನ್ನು ಮಾಡ್ಕೊಂಡ್ರೆ ಸೊ ಓವರ್ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಮಾತ್ರ ಹಚ್ಚೋದನ್ನು ಮಾಡ್ಕೊಂಡ್ವಿ. ಸೊ ಅರಿಶಿನ ಎಲ್ಲರೂ ಹಚ್ಚಾದ್ಮೇಲೆ ನಾವು ಅರಿಶಿನ ಹಚ್ಚಿದ ಕೈನ ಹಂಗೆ ಫೋಟೋ ಅದನ್ನು ತೆಗಿತಾರಲ್ಲ, ಹಾಗಾಗಿ ಅವರು ಫೋಟೋನ ಕ್ಲಿಕ್ ಮಾಡ್ತಾಯಿದ್ರು ಅಂತೇಳಿ ಇನ್ನೂ ನೀರು ಹಾಕಿರಲಿಲ್ಲ. ಸೊ ಇದೆಲ್ಲ ಫೋಟೋದಾದಮೇಲೆ ಇದು ಬ್ಯಾಕ್ಗ್ರೌಂಡಲ್ಲಿ ನನ್ನ ವಾಯ್ಸ್ ಓವರ್ ಜೊತೆಗೆ ಕುರಿ ವಾಯ್ಸು ಕೂಡ ಬರುತ್ತೆ, ಕುರಿಮರಿದು. ಯಾಕಂತಂದರೆ ನಮ್ಮ ಮನೆಗೆ ಅದು ಹೊಸ ಕುರಿಮರಿ ತಂದವ್ರೆ, ಅದು ಒಂದೇ ಇರೋದ್ರಿಂದ ಅದು ಅವಾಗವಾಗ ಹಿಂಗೆ ಬಡ್ಕೊತಾ ಇರ್ತದೆ. ನಮಗೂ ಬೆಳಗ್ಗೆಯಿಂದ ಸೌಂಡನ್ನ ಕೇಳಿ ತಲೆನೋವೇ ಬಂದ್ಬಿಟ್ಟೈತೆ. ಹಾಗೆ ಮತ್ತೆ ಎಲ್ಲರೂ ಅರಿಶಿನ ಹಚ್ಚಾದ್ಮೇಲೆ ಈಗ ನೀರನ್ನು ಹಾಕ್ತಾಯಿದ್ವಿ. ಈ ಥರ ಇದು ಅಕ್ಕಿ ಜರಡಿ ಆಡ್ತಾರೆ ನೋಡಿ, ಒಂದರೆ ಆಡ್ತಾರಲ್ಲ ಆ ಥರ ಜಾಲರಿಲಿ ಹಾಕ್ತಾರೆ. ಅದು ಇರಲಿಲ್ಲ ಅಂತೇನೋ ಅನಿಸುತ್ತೆ, ಹಾಗಾಗಿ ಈ ಥರ ಜಾಲರಿನಲ್ಲಿ ನೀರನ್ನ ಹಾಕ್ತಾಯಿದ್ರು. ಸೊ ನಾವುಗಳು ಕೂಡ ಎಲ್ಲರೂ ಹಾಗೆ ಒಂದೊಂದು ಚೊಂಬು ನೀರನ್ನ ನಾವು ಕೂಡ ಹಾಕ್ತಾಯಿದ್ವಿ. ಅರಿಶಿನ ಹಚ್ಚೋದ್ರಲ್ಲ ನೀರು ಹಾಕಬೇಕು ಅಂತೇಳಿ ಹಾಕ್ತಾಯಿದ್ವಿ. ಹಾಗೆ ನಮ್ಮ ಕಡೆ ಗುಂಡ್ಕಲ್ನು ಕೂಡ ಪಕ್ಕದಲ್ಲಿ ಅಕ್ಕಿ ಶಾಸ್ತ್ರ ಮಾಡಲಿ, ಹಾಗೆ ಈ ಥರ ನೀರಾಕ ಶಾಸ್ತ್ರ ಆಗಲಿ, ಗುಂಡ್ಕಲ್ನ ಮಗು ಅಂತ ಏನೋ ಅನಿಸುತ್ತೆ ಅದನ್ನು ಕೂಡ ಇಡ್ತಾರೆ. ಹಾಗೆ ಅವಳಿಗೆ ನಾವು ನೀರು ಹಾಕ್ತಾನೆ ಇದ್ವಲ್ಲ, ಸ್ವಲ್ಪ ನಿಧಾನಕ್ಕೆ ಹಾಕಿ ಅಂತ ಹೇಳ್ತಾ ಇದ್ಲು. ಅವ್ಳಿಗೂ ಒನ್ ಬೈ ಒನ್ ಎಲ್ಲರೂ ಹಾಕ್ತಿದ್ವಲ್ಲ, ಹಾಗಾಗಿ ಕಣ್ಣು ಬಿಡಿ ಅಂತಿದ್ದ ಫೋಟೋದವನು. ಆದರೆ ಎಲ್ಲಿ ನೀರು ಹಾಕ್ತಿದ್ರೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ವಲ್ಲ, ಅದಕ್ಕೆ ನಿಧಾನಕ್ಕೆ ಹಾಕಿ ಅಂತ ಅವಳು ಹೇಳ್ತಾ ಇದ್ಲು. ಹಾಗೆ ಅರಿಶಿನದ ನೀರೆಲ್ಲ ಮಾಡಿಸಾದ್ಮೇಲೆ ಹಾಗೆ ಅವಳು ಮತ್ತೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಯನ್ನು ರೆಡಿ ಆಗಿಬಿಟ್ಟು ಸ್ವಲ್ಪ ಒಡವೆ ಬಟ್ಟೆಗಳು ಎಲ್ಲ ಹಾಕ್ಕೊಂಡು ಮತ್ತು ಇಲ್ಲಿ ಬರ್ತಾಳೆ. ಇದು ಅಕ್ಕಿ ಶಾಸ್ತ್ರ ಅಂತೇಳಿ. ಸೊ ಮೊದಲು ಯಾರು ಫಸ್ಟು ಅರಿಶಿನ ಹಚ್ಚಿರ್ತಾರೆ ಅವರು ಇಬ್ಬರು, ಅದು ಅರಿಶಿನ ಹಚ್ಚಿರ್ತಾರಲ್ಲ ಅವರಿಬ್ಬರು ಸರಕ್ಕೆ ಅಂತೇಳಿ ಜೊತೆಯಲ್ಲೇ ಇಟ್ಟು ಇಬ್ಬರು ಕೈ ಹಿಡ್ಕೊಂಡು ಜೊತೆಲೇ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಮ್ಮ ಅತ್ತೆ ಫಸ್ಟು ಕಳಶ ಪೂಜೆ ಯಾವುದೇ ಮಾಡಿದ್ರು ಫಸ್ಟು ಕಳಶ ಪೂಜೆ ಮಾಡಿ, ಹಾಗೆ ಆಮೇಲೆ ಗುಂಡ್ಕಲಕ್ಕೆ ಪೂಜೆ ಮಾಡಿ ಆಮೇಲೆ ಮದುವೆ ಹುಡುಗಿಗೆ ಹಾಕುವಂಥದ್ದು. ಇಲ್ಲಿ ನಾವುಗಳು ಕೂಡ ಅಷ್ಟೇ
ಇಲ್ಲಿ ಫಸ್ಟು ಕಳಶ ಅಕ್ಕ ನಾನಿಬ್ಬರು ನೀವಿಬ್ಬರು ಒಂದೇ ಹೈಟ್ ಇದ್ದೀರಾ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವಿಬ್ಬರು ಇಲ್ಲಿ ಬಂದು ಕಳಶಕ್ಕೆ ಫಸ್ಟು ಮಾಡಿಬಿಟ್ಟು ಆಮೇಲೆ ಗುಂಡ್ಕಲ್ಗೆ ಮಗು ಅದು ಅಂತ ಅನಿಸುತ್ತೆ, ಯಾರೋ ಅದನ್ನು ನಾವುಗಳೆಲ್ಲ ಮರ್ತೋಗ್ತಿದ್ವಿ ಆ ಗುಂಡ್ಕಲ್ನ. ಆಮೇಲೆ ಅವಳಿಗೂ ಕೂಡ ಮಾಡಿಬಿಟ್ಟು ಆಮೇಲೆ ನಾವಿಬ್ಬರು ಮಿಕ್ಕಿದ ಅಕ್ಕಿನ ನಾವಿಬ್ಬರು ಎತ್ಕೊಂಡು ಅದರಲ್ಲಿ ಮತ್ತೆ ಕಳಶಕ್ಕೆ ಗುಂಡ್ಕಲ್ಗೆ ಹಾಗೆ ಅವಳಿಗೆ ಮದುವೆ ಹುಡುಗಿಗೂ ಕೂಡ ಅದನ್ನು ಅಕ್ಕಿಯನ್ನು ಹಾಕುವಂಥದ್ದು. ಸೊ ಇದನ್ನು ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಮಾಡಿರೋದು. ಹಾಗಾಗಿ ಅಷ್ಟಾಗಿ ಗೊತ್ತಿಲ್ಲ. ಅಲ್ಲೇ ನಿಂತ್ಕೊಂಡು ಅವರು ನಮಗೆ ಹೇಳ್ಕೊಡ್ತಿದ್ರು ಹೆಂಗೆ ಮಾಡಬೇಕು, ಫಸ್ಟು ಎಲ್ಲೆಲ್ಲಿಗೆ ಹಾಕಬೇಕು ಅಂತೇಳಿ ಅವ್ರು ದೊಡ್ಡವರು ನಮಗೆ ಹೇಳ್ಕೊಡ್ತಿದ್ರು. ಸೊ ಅರಿಶಿನ ನೀರು ಯಾರ್ಯಾರು ಹಾಕಿರ್ತೀವಿ ಎಲ್ಲರೂ ಕೂಡ ಅಕ್ಕಿ ಹಾಕಬೇಕು ಅಂತೇಳಿ ಅಕ್ಕಿನ ಹಾಕ್ತಾಯಿದ್ವಿ. ಅಕ್ಕಿ ಎಲ್ಲ ಇಟ್ಟಾದಮೇಲೆ ಬಳೆ ಶಾಸ್ತ್ರ ಕೂಡ ಮಾಡ್ತಾರೆ. ಸೊ ಫಸ್ಟು ಹುಡುಗಿಗೆ ಪೂಜೆ ಮಾಡಿಸಿ ಹುಡುಗಿ ಕೈಯಲ್ಲಿ ಬಳೆನ ಹುಡುಗಿಗೆ ಹಾಕಿ ಆಮೇಲೆ ಅಲ್ಲಿ ಬಂದಿರೋರಿಗೆಲ್ಲ ಕೂಡ ಆ ಬಳೆನ ಹಾಕ್ತಾರೆ. ಶಾಸ್ತ್ರದ ಬಳೆ ಅಂತೇಳಿ ಕಪ್ಪು ಬಳೆನ ಹಾಕ್ತಾರೆ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಹಾಗೆ ಮದುವೆ ವ್ಲಾಗ್ ಕೂಡ ಇದೆ, ನಾವು ಚೌಟ್ರಿಗೆ ಹೋಗಿದ್ದು, ಹಾಗೆ ಮದುವೆಯಲ್ಲಿ ರೆಡಿಯಾಗಿರೋದು ಎಲ್ಲ ಕೂಡ ಇದೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ.